पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮಂತ್ರಾಲಯಕ್ಕೆ ಎಷ್ಟೋ ಜನ ಹೋಗ್ತಾರೆ ರಾಯರ ಕೃಪೆ ಪಡೆಯೋದಕ್ಕೆ. ಆದರೆ ಅಲ್ಲಿ ಹೋಗಿ ಬಂದವ್ರಿಗೆ ಕೆಲವ್ರಿಗೆ ಮೊದಲನೇ ಸತಿ ಹೋಗಿ ಬಂದವ್ರಿಗೆ ಒಳ್ಳೆಯದಾಗಿರುತ್ತೆ, ಕೆಲವ್ರಿಗೆ ವರ್ಷಾನುಗಟ್ಟಲೆ ಸಮಯ ತಗೊಳುತ್ತೆ. ಇನ್ನು ಕೆಲವರು ರಾಯರನ್ನ ನೆನಿತಾನೇ ಇರ್ತಾರೆ, ಅವ್ರಿಗಿನ್ನೂ ಕಷ್ಟ ಆಗೇ ಇರುತ್ತೆ. ಹಾಗಂತ ತುಂಬ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ, ನಾನು ರಾಯರ ಭಕ್ತರೇ, ಅವರು ರಾಯರ ಭಕ್ತರೇ, ನಾನು ಮಾಡೋ ಪೂಜೆನೇ ಅವರು ಮಾಡೋದು, ಯಾಕೆ ರಾಯರು ಅವ್ರಿಗೆ ಒಳ್ಳೇದು ಮಾಡಿದ್ದಾರೆ ನನಗಿನ್ನೂ ಮಾಡಿಲ್ಲ, ಏನು ಇಲ್ಲದೆ ಬಂದರು ಆದರೆ ಈಗ ಯಾವ ರೀತಿ ಬೆಳೆದಿದ್ದಾರೆ, ಈ ರೀತಿ ಎಲ್ಲ ಯೋಚನೆಗಳು ಮಾಡ್ತಾರೆ. ಈ ರೀತಿ ಯೋಚನೆ ಮಾಡೋದು ತುಂಬಾ ದೊಡ್ಡ ತಪ್ಪು. ಯಾಕೆ ಅಂತ ಹೇಳ್ತೀನಿ. ಮತ್ತು ರಾಯರ ಕೃಪೆ ಅದೇ ರೀತಿ ನಮಗೂ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ರಾಯರು ಯಾರಿಗೂ ಭೇದ ಭಾವ ಮಾಡಲ್ಲ, ಎಲ್ಲ ಭಕ್ತರನ್ನು ಅವ್ರ ಮಕ್ಕಳು ಅಂತಲೇ ಕಾಪಾಡ್ಕೊಂಡು ಬರ್ತಿದ್ದಾರೆ. ಯಾಕಂದರೆ ರಾಯರು ಸನ್ಯಾಸತ್ವ ಸ್ವೀಕರಿಸಬೇಕಾದ್ರೆ ತನ್ನ ಸ್ವಂತ ಕುಟುಂಬಕ್ಕಾಗಿ ಅವರು ಬದುಕಿಲ್ಲ, ಅದನ್ನೆಲ್ಲ ತ್ಯಾಗ ಮಾಡಿ ಎಲ್ಲರನ್ನೂ ಒಂದೇ ಥರ ನೋಡಬೇಕು ಅಂತ ಅವ್ರು ಬಂದಿದ್ದು. ಅವ್ರ ಸ್ವಂತ ಮಗನ್ನೇ ಆ ಮಠದಲ್ಲಿ ಎಲ್ರಿಗೂ ಯಾವ ರೀತಿ ಶಿಕ್ಷಣ ಕೊಟ್ಟರು ಅದೇ ರೀತಿ ಅವ್ರ ಮಗನಿಗೂ ಕೊಟ್ಕೊಂಡು ಬಂದರು. ಅವರು ಸನ್ಯಾಸತ್ವ ಸ್ವೀಕರಿಸಿ ಗುರುಗಳಾದಮೇಲೆ ಅವರು ಮೊದಲು ಮಾಡಿದ ಕೆಲಸನೇ ನಮ್ಮದು ಅನ್ನೋದನ್ನು ಬಿಟ್ಟು ಎಲ್ಲರಿಗೋಸ್ಕರ ಬದುಕ್ತಿದ್ದಾರೆ. ಏನೇನೆಲ್ಲ ತ್ಯಾಗ ಮಾಡಿದ್ರು. ಈಗಲೂ ಅವರು 700 ವರ್ಷ ಇಲ್ಲೇ ಇದ್ದು ಎಲ್ಲರನ್ನೂ ಕಾಪಾಡಬೇಕು ಅನ್ನೋ ತೀರ್ಮಾನ ತಗೊಂಡ್ರು. ಕಲಿಯುಗದ ಕಾಮಧೇನು ಅಂತ ರಾಯರನ್ನ ಸುಮ್ಮನೆ ಕರೆಯಲ್ಲ. ಈ ಕಲಿಯುಗದಲ್ಲಿ ಯಾರು ಇನ್ನೂ ಸತ್ಯ ಧರ್ಮದಿಂದ ಬದುಕ್ತಾ ಇದ್ದಾರೋ ಅಂಥವ್ರನ್ನ ಯಾವತ್ತೂ ರಾಯರು ಕೈ ಬಿಡಲ್ಲ. ತನ್ನ ಸ್ವಂತ ಮಗನ್ನೇ ಎಲ್ಲ ಮಕ್ಕಳಲ್ಲೂ ಒಬ್ಬರನ್ನಾಗಿ ನೋಡಿದ್ರು, ಭೇದ ಭಾವ ಮಾಡಿಲ್ಲ. ಅಂಥದ್ರಲ್ಲಿ ಕೆಲವರಿಗೆ ಬೇಗ ಒಳ್ಳೆಯದಾಗತ್ತೆ, ನಮಗಿನ್ನೂ ಒಳ್ಳೆಯದಾಗಿಲ್ಲ ಅಂತ ಯೋಚನೆ ಮಾಡೋದು ತಪ್ಪಾಗತ್ತೆ. ಮತ್ತು ರಾಯರು ನಮಗೆ ಬೇಗ ಒಲಿಬೇಕಂದ್ರೆ ಏನು ಮಾಡಬೇಕು? ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ಮಂತ್ರ ಹೇಳ್ತೀನಿ. ಆ ಮಂತ್ರದ ಅರ್ಥ ನಿಮಗೆ ಗೊತ್ತಾದರೆ ರಾಯರು ಯಾವ ಥರ ಇದ್ದರೆ ನಿಮಗೆ ಒಲಿತಾರೆ ಅಂತ ಗೊತ್ತಾಗತ್ತೆ. ಆ ಮಂತ್ರ ಮತ್ತೊಂದು ಸಲ ಹೇಳ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ, ಪೂಜ್ಯಾಯ ಸ್ಥಾನ ಪಡೆದಿರೋ ಗುರುಗಳು. ಈ ಕಲಿಯುಗದಲ್ಲಿ ಎಲ್ಲಿ ನೋಡಿದ್ರೂ ಮೋಸ, ವಂಚನೆ, ಸುಳ್ಳು, ಇದನ್ನು ತಡಿಬೇಕು ಅಂತ ರಾಯರು ಸತ್ಯದ ಹಾದಿಯಲ್ಲಿ ನಡ್ಕೊಂಬಂದಿದ್ದಾರೆ. ರಾಯರು ಇಲ್ಲಿಗೆ ಬರೋದಕ್ಕೆ ಕಾರಣ ಮೂಲ ರಾಮ, ವಿಷ್ಣುವಿನ ಕೊನೆಯ ಅವತಾರ ವೆಂಕಟರಮಣ ಸ್ವಾಮಿ. ಈ ಅವತಾರ ಮುಗಿದ ಮೇಲೆ ಕಲಿಯುಗ ಶುರು ಆಯಿತು. ಈ ಕಲಿಯುಗದಲ್ಲಿ ಇನ್ನೂ ಸತ್ಯ ಧರ್ಮ ಉಳಿಲಿ ಅಂತಾನೆ ಆ ಮೂಲ ರಾಮದ ಆಶೀರ್ವಾದದಿಂದ ರಾಯರು ಇಲ್ಲಿ ಜನ್ಮ ತಾಳಿದ್ರು. ಕಲಿಯುಗದ ಕಾಮಧೇನು ರಾಯರು. ಯಾರು ಈಗಲೂ ಸತ್ಯ ಧರ್ಮನ ಕಾಪಾಡಿಕೊಂಡು ನೀವು ಮಾಡ್ತಿರೋ ಕೆಲಸ ಶ್ರಮದಿಂದ ಒಳ್ಳೆತನದಿಂದ ಯಾವುದೇ ಅಡ್ಡದಾರಿ ಹಿಡಿದೆ ರಾಯರನ್ನ ಪೂಜೆ ಮಾಡಿದ್ರೆ ಅಂಥವ್ರಿಗೆ ರಾಯರು ಬೇಗನೆ ಕೈ ಹಿಡಿತಾರೆ. ಬೇರೆಯವರು ಚೆನ್ನಾಗಿರೋದು ನೋಡಿ ರಾಯರು ಅವ್ರಿಗೆ ಒಳ್ಳೇದು ಮಾಡಿದ್ದಾರೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಳ್ಳೋದು, ನೀವಿನ್ನೂ ಹೀಗೆ ಇರೋದಕ್ಕೆ ಅದೇ ದೊಡ್ಡ ಕಾರಣ. ಈ ನಿಮ್ಮ ಯೋಚನೆಗಳು, ಆಲೋಚನೆಗಳೇ ನಿಮ್ಮನ್ನಿನ್ನೂ ಹೀಗೆ ಇಕ್ಕಿರೋದು. ಎಷ್ಟೇ ಕಷ್ಟಪಟ್ಟರು ಕಷ್ಟದಲ್ಲೇ ಜೀವನ ಸಾಗಿಸ್ತಾ ಇರ್ತೀರ. ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇತ್ತು ಅಂದರೆ, ಎಲ್ಲ ಒಳ್ಳೆತನದಲ್ಲೇ ನೀವು ಬದುಕ್ತಾ ಹೋದರೆ ಆಗ ರಾಯರ ಕೃಪೆ ನಿಮ್ಮ ಮೇಲೆ ಬೀಳತ್ತೆ. ರಾಯರ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕು ಅಂದರೆ ಇನ್ನೂ ಕೆಲವು ಪೂಜೆಗಳಿದೆ. ನಾನು ಹೇಳಿದ ಥರ ನೀವು ನಡೆದು ಈ ಪೂಜೆಗಳೆಲ್ಲ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆ ರಾಯರ ದೃಷ್ಟಿನೂ ನಿಮ್ಮ ಮೇಲೆ ಬೀಳತ್ತೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಇನ್ನೂ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಳು ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.